ನಮಸ್ತೆ ಕರ್ನಾಟಕ. ಇವತ್ತಿನ ಮನಲೋಕ ರೆಸಿಪೀಸ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ಫೇವ್ರೆಟ್ ಆಗಿ ಎಲ್ರಿಗೂ ಕೂಡ ಟಕ್ ಅಂತ ರೆಡಿ ಮಾಡುವಂತಹ ಏಕೈಕ ಒಂದು ಡಿಶ್ ಅಂತ ಹೇಳಿದ್ರೆ ಅದು ಎಲ್ರಿಗೂ ಅಫ್ಕೋರ್ಸ್ ಗೊತ್ತು, ಹಾಫ್ ಬಾಯ್ಲ್ಡ್. ಸೊ ಹಾಫ್ ಬಾಯ್ಲ್ಡ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕಾಮಿಡಿ ಆದ್ರೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ರೆಡಿ ಮಾಡೋಣ ಬನ್ನಿ. ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಎಗ್ನ 2 ಕಡೆ ಒಡೆದು ಹಾಕಿದರೆ ಈ ಥರ ಆಗುತ್ತೆ. ಸೊ ಇದಾದ ತಕ್ಷಣ ನೀವು ಮೈಂಡಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಒಂದೇ, ಮೀಡಿಯಮ್ ಫ್ಲೇಮಲ್ಲಿ ಇರೋದನ್ನ ಲೋ ಫ್ಲೇಮಲ್ಲಿ, ಆದಷ್ಟು ಲೋ ಫ್ಲೇಮಿಗೆ ಗ್ಯಾಸ್ ಸ್ಟವ್ನ ಟರ್ನ್ ಮಾಡೋದು. ಅದಾದಮೇಲೆ ಸ್ವಲ್ಪ ಸಾಲ್ಟು, ಹಾಗೆ ಸ್ವಲ್ಪ ಖಾರದ ಪುಡಿ, ಚಿಕನ್ ಮಸಾಲ ಯಾರ ಮನೇಲಿದೆ ಅದನ್ನು ಕೂಡ ಹಾಕಿ, ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕೋಬೋದು. ಸೊ ಇದನ್ನು ಒಂದೇ ಸೈಡಲ್ಲಿ ಒಂದು 2-3 ಮಿನಿಟ್ಸ್ ಅಂದರೆ 2-3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಎಷ್ಟು ಚೆನ್ನಾಗಿ ಸಖತ್ತಾಗಿ ರೆಡಿಯಾಗಿರುವಂಥ ಹಾಫ್ ಬಾಯ್ಲ್ಡ್ ರೆಡಿಯಾಗಿ ಬಿಡುತ್ತೆ. ಇದನ್ನು ನೀವು ರಸಮ್ಮು, ಮೊಸರನ್ನ ಯಾವುದಕ್ಕೆ ಬೇಕಾದರೂ ತಿಂದು ಮಜಾ ಮಾಡ್ಬೋದು.